ಮಾಲಿನಿ ಟೇಸ್ಟಿ ಟ್ರೀಟ್ಸ್ಗೆ ಸುಸ್ವಾಗತ. ನಾನಿವತ್ತು ಮತ್ತೂರು ಹೊಸಳ್ಳಿಯಲ್ಲಿ ಮಾತ್ರ ಪ್ರಚಲಿತವಾಗಿರೋ ಒಂದು ಲೇಹ್ಯ ಹೇಳ್ಕೊಡ್ತೀನಿ. ಹಾಗಲಕಾಯಿದು ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಮತ್ತೂರು ಹೊಸಳ್ಳಿಲಿ ಮಾತ್ರ ರೂಢಿಲಿರೋ ಹಾಗಲಕಾಯಿ ಲೇಹ್ಯ ಹೇಳ್ಕೊಡ್ತೀನಿ. ಇದು ಆರೋಗ್ಯಕರ ಅಷ್ಟೇ ಅಲ್ಲ, ತುಂಬ ರುಚಿಯಾಗಿರುತ್ತೆ. ಇದ್ರಲ್ಲಿ ಅನ್ನ ಕಲಿಸ್ಕೋಬಹುದು ಅಥವಾ ಚಪಾತಿ, ರೊಟ್ಟಿ, ದೋಸೆ ಯಾವುದಕ್ಕಾದರೂ ಅಷ್ಟೇ, ಮೊಸರನ್ನ ಯಾವುದಕ್ಕಾದರೂ ಅಷ್ಟೇ ನೆಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ನೋಡೋಣ. 2 ಮೀಡಿಯಮ್ ಸೈಜ್ದು ಹಾಗಲಕಾಯಿ ತೊಗೊಂಡು 1 ಅವರ್ ಮುಂಚೆ ಈ ಥರ ಹೆಚ್ಚಿಟ್ಕೊಂಡು ಮ್ಯಾರಿನೇಟ್ ಮಾಡಿದ್ದೀನಿ. ಉಪ್ಪು, ಇದು ಅರಿಶಿನ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿದ್ದೀನಿ. ಈಗ ಇದನ್ನು ಹಿಂಡ್ಕೊಂಡು ತೊಗೊಳ್ಳೋಣ. ನೋಡಿ, ಈ ಥರ 1 ಅವರ್ ಮುಂಚೆ ಇದು ಮಾಡೋ ಉಪ್ಪು ಹಾಕಿಟ್ಟಿರೋದ್ರಿಂದ ರಸ ಬಿಟ್ಕೊಂಡಿರುತ್ತೆ. ಅದನ್ನು ಹೀಗೆ ಹಿಂಡಿ ತೆಕ್ಕೋಬೇಕು. ನೋಡಿ, ಕಾಣಿಸ್ತಿದೆಯಾ? ಈ ಥರ ಹಿಂಡಿಬಿಟ್ಟು ತಗೊಳ್ಳೋಣ. ಈ ಥರ ಎಲ್ಲದನ್ನು ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ, ಅರಿಶಿನ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಈಗ ಹಿಂಗು 1/4 ಟೀ ಸ್ಪೂನು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಗುಂಟೂರು ಇಟ್ಕೊಂಡಿದ್ದೀನಿ 2 ಮೆಣಸಿನ್ಕಾಯಿನ, ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು ಒಂದು 15 ಎಸಳು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಈಗ ಆ ಮ್ಯಾರಿನೇಟ್ ಮಾಡಿದ್ದನ್ನು ಹಿಂಡಿಟ್ಕೊಂಡಿದ್ನಲ್ಲ ನೀರನ್ನು, ಈಗ ಇದನ್ನು ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಫುಲ್ ಹುರಿಬೇಕು. ಅದು ಫುಲ್ ಕೆಂಪಾಗೋ ತನಕ ನಿಧಾನಕ್ಕೆ ಮಾಡಬೇಕು, ಜೋರೂರಿ ಮಾಡ್ಕೋಬಾರ್ದು. ಅವಾಗ ಕಹಿ ಹೋಗೋದೇ ಇಲ್ಲ, ಮೇಲ್ಗಡೆ ಬೇಗ ಕೆಂಪಾಗಿಬಿಡುತ್ತೆ. ಒಂದು ಸ್ವಲ್ಪ ಸಣ್ಣ ಉರಿ ಮಾಡಿಕೊಂಡು ನಿಧಾನಕ್ಕೆ ಫುಲ್ಲು ಹುರಿಬೇಕು, ಅದು ಕೆಂಪಾಗೋ ತನಕ. ನೋಡಿ, ಕೆಂಪಾಗಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು, ಸ್ವಲ್ಪ ದಪ್ಪದು ಗಜನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ, ಅದರ ರಸನ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಆಮೇಲೆ ಇದಕ್ಕೆ ಸಾರಿನ ಪುಡಿ ಹಾಕ್ತಾಯಿದ್ದೀನಿ. 2, 3, 4. ಫಸ್ಟು ಇದರಲ್ಲಿ 5 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಖಾರ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋಣ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಹರಳುಪ್ಪು ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಇದು ಗಟ್ಟಿ ಆಗೋ ತನಕ ನಾವು ಕೂಡಿಸ್ತಾ ಇರಬೇಕು. ಇದು ಕೊಬ್ಬರಿ ಗಿಬ್ರಿ ಏನೂ ಬೇಕಿಲ್ಲ, ಇಷ್ಟೇ ಇಂಗ್ರೀಡಿಯೆಂಟ್ಸು: ಸಾರಿನ ಪುಡಿ, ಹುಣಸೆ ಹಣ್ಣಿನ ರಸ, ಉಪ್ಪು, ಬೆಲ್ಲ, ಆಮೇಲೆ ಹಾಗಲಕಾಯಿ ಅಷ್ಟೇ. ಇದು ಕುದ್ದು ಲೇಹ್ಯ ಥರ ಆಗಬೇಕು. ಕುದೀಲಿ. ಕುದಿ ಬರ್ತಾ ಇದೆ. ನಾನೀಗ ಒಂದು ಪ್ಲೇಟನ್ನು ಮುಚ್ಚಿಬಿಡ್ತೀನಿ, ಇಲ್ಲದೇ ಇದ್ದರೆ ಹಾರಕ್ಕೆ ಶುರು ಆಗಿಬಿಡುತ್ತೆ. ಈ ಥರ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಿಗೆ ಇದನ್ನು ಮಾಡ್ತಾಯಿದ್ದೀನಿ. ಆಗಲೇ
ಗಟ್ಟಿ ಆಗ್ತಾನೆ ಇದೆ ಎಷ್ಟು ಬೇಗ. ನೋಡಿ ಗಟ್ಟಿಯಾಗಿದೆ, ಎಣ್ಣೆನೂ ಬಿಟ್ಕೊಂಡಿದೆ, ಅದು ಬೆಂದಿರೋದಕ್ಕೆ ಸೂಚನೆಯಾಗಿ. ಸೊ ಈಗ ಆರಿಸ್ಬಿಡೋಣ. ಆರಿದ ಮೇಲೂ ಇದನ್ನೊಂಚೂರು ಗಟ್ಟಿಯಾಗುತ್ತೆ. ಈ ಟೈಮ್ನಲ್ಲಿ ಆರಿಸ್ಬಿಟ್ರೆ ಸರಿ ಹೋಗುತ್ತೆ. ಇದು ಫುಲ್ ಆರಿದ ಮೇಲೆ ಆಮೇಲೆ ತೆಗೆದಿಟ್ಕೋಬೇಕು. ಕಾಣಿಸ್ತಿದೆಯಾ? ಎಣ್ಣೆ ಎಲ್ಲ ಬಿಟ್ಕೊಂಡು ಅದು ಬೆಂದಿರೋದು ಗೊತ್ತಾಗ್ತಿದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮಾಡಿಕೊಟ್ಬಿಟ್ಟು ಫೀಡ್ಬ್ಯಾಕ್ ಕೊಡಿ, ತುಂಬ ರುಚಿಯಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.